ಎಲ್ಲರಿಗೂ ನಮಸ್ತೆ. ನೆಗೆಟಿವ್ ಥಿಂಕಿಂಗಿಂದ ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ಪರಿಹಾರ ಸಿಕ್ಕಂಥ ಯಾವುದೇ ಉದಾಹರಣೆ ಕೂಡ ಖಂಡಿತ ನಮಗೆ ಸಿಗೋದಿಲ್ಲ. ನೆಗೆಟಿವ್ ಥಾಟ್ಸ್ ಯಾವಾಗಲೂ ಒಂದು ವಿನಾಶದ ಹಾದಿ ಅಂತಲೇ ಹೇಳ್ಬೋದು. ಅವು ನಮ್ಮ ಮನಸ್ಸನ್ನು ಕೆಡಿಸೋದ್ರ ಜೊತೆಗೆ ನಮ್ಮ ಪ್ರತಿದಿನದ ಬದುಕಿನ ಮಧ್ಯೆಯನ್ನು ಸುಳಿ ಕೆಲಸಗಳಿಗೆ ಅಡಚಣೆಯನ್ನು ತಂದು ನಿಧಾನವಾಗಿ ಬದುಕಿನ ಬಗ್ಗೆ ಭರವಸೆಯನ್ನೇ ಕಳೆದುಕೊಳ್ಳೋ ಹಾಗೆ ಮಾಡುತ್ತೆ. ಈ ನಕಾರಾತ್ಮಕ ಯೋಚನೆಯಿಂದ ಸಿಗುವಂಥದ್ದು ನಮಗೆ ಬೇಜಾರು, ದುಃಖ, ನೋವು, ಸಂಕಟ, ಸೋಲು ಅಷ್ಟೇ. ಕೆಲವೊಮ್ಮೆ ನಕಾರಾತ್ಮಕ ಯೋಚನೆಗಳು ಅತಿಯಾದಾಗ ಜನರು ಅದರಿಂದ ಹೊರಬರುವ ಒಂದು ಹಾದಿ ತಪ್ಪಿಸ್ಕೊಳ್ತಾರೆ. ಅಲ್ಲಿಯೇ ಸಿಕ್ಕು ಒದ್ದಾಡ್ತಾರೆ. ಬಿಟ್ಟೇನೆಂದರೆ ಬಿಡದ ಮಾಯೆಯಾಗಿ ಅದು ಕಾಡುತ್ತೆ. ಆದರೆ ಖಂಡಿತವಾಗಿ ಇವುಗಳಿಂದ ಹೊರಬರೋದಕ್ಕೆ ಹಾದಿ ಇದ್ದೇ ಇದೆ. ಹುಡುಕಿಕೊಳ್ಳುವ ಮನಸ್ಸು, ಪ್ರಯತ್ನ ನಮ್ಮದಾಗಿರಬೇಕಷ್ಟೆ. ಒಮ್ಮೆ ಅದರಿಂದ ಹೊರಗೆ ಬಂದರೆ ಮತ್ತೆ ತಿರುಗಿ ನೋಡೋವಂಥ ಪ್ರಶ್ನೆನೇ ಇರೋದಿಲ್ಲ. ಬದುಕಿನ ಸುಂದರವಾದ ಮುಖ ಹಾಗೂ ಗೆಲುವಿನ ಮೆಟ್ಟಿಲನ್ನು ನೀವು ಕಾಣ್ತೀರ. ಏಕೆಂದರೆ ಭೂಮಿ ಮೇಲೆ ಅತೀ ಅದ್ಭುತ ಸಾಧನೆಗಳು, ಉತ್ಪನ್ನಗಳೆಲ್ಲ ಮನುಷ್ಯನ ಮನಸ್ಸು ಮತ್ತು ಮೆದುಳಿನ ಒಂದು ಕಾಮಗಾರಿ ಅಂತಲೇ ಹೇಳ್ಬೋದು. ಅವುಗಳನ್ನು ಸರಿಯಾದ ಹಾದಿಯಲ್ಲಿ ತಿರುಗಿಸಿದ್ರೆ ನಿಮಗೆ ಯಶಸ್ಸು, ಸಂತೋಷ ಅನ್ನೋದು ಕಟ್ಟಿಟ್ಟ ಬುತ್ತಿ. ಬನ್ನಿ, ನಿಮಗೂ ಕೂಡ ನಕಾರಾತ್ಮಕ ಯೋಚನೆಗಳು ಬರ್ತಾ ಇದ್ದರೆ ಅವುಗಳಿಂದ ಯಾವ ರೀತಿ ಹೊರ ಬರಬೇಕು ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತ ನಿಮಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಅರ್ಧ ಗ್ಲಾಸ್ ನೀರು ತುಂಬಿರೋದನ್ನು ಅರ್ಧ ತುಂಬಿಲ್ಲ ಎಂದು, ಅರ್ಧ ತುಂಬಿದೆ ಎಂದು ಪರಿಗಣಿಸ್ಬೋದು. ಪಾಸಿಟಿವ್ ಆಗಿ ಯೋಚಿಸುವವರು ಅರ್ಧ ತುಂಬಿದೆ ಅಂತ ಸಂತೋಷ ಪಡ್ತಾರೆ. ಬದುಕಿನ ಪಾಸಿಟಿವ್ ಸಂಗತಿಗಳತ್ತ ಗಮನ ಹರಿಸೋಣ. ನಿಮ್ಮ ಬಳಿ ಏನೂ ಇಲ್ಲ ಅಂತ ಯೋಚನೆ ಮಾಡೋದಕ್ಕಿಂತ ಏನಿದೆ ಅನ್ನೋದನ್ನು ನೀವು ಯೋಚನೆ ಮಾಡಿಕೊಂಡು ಖುಷಿಯಾಗಿ ಇರಬೇಕು. ಹಾಗಿದ್ರೆ ಮಾತ್ರ ನೆಗೆಟಿವ್ ಥಾಟ್ಸ್ನಿಂದ ಹೊರಬರೋದಕ್ಕೆ ಸಾಧ್ಯ. ಈಗ ಇವಾಗಿನ ಬ್ಯುಸಿ ಲೈಫಲ್ಲಿ ನಮ್ಮ ತುಟಿಗಳು ನಗೋದನ್ನು ಮರೆತುಬಿಟ್ಟಿದೆ. ಅದಕ್ಕೆ ನಾವೇ ಅದನ್ನು ನೆನಪು ಮಾಡ್ತಾ ಇರಬೇಕು. ಸಾಧ್ಯವಾದಾಗಲೆಲ್ಲ ಕನ್ನಡಿ ಮುಂದೆ ಹೋಗಿ ನಿಂತು ಚೆನ್ನಾಗಿ ಸ್ಮೈಲ್ ಮಾಡಿ. ಹಾಗೆ ನಿಮ್ಮ ಮುಖಗಳನ್ನು ಕಂಡಾಗಲೆಲ್ಲ ಸ್ಮೈಲ್ ಮಾಡ್ತಾನೇ ಇರಿ. ಒಳ್ಳೊಳ್ಳೆ ಕ್ಷಣಗಳನ್ನು ನೆನಪು ಮಾಡ್ಕೊಳ್ತಾ ಇರಿ. ಇದು ಖಂಡಿತ ನಿಮ್ಮ ಮೂಡನ್ನು ಚೇಂಜ್ ಮಾಡುತ್ತೆ, ನಿಮ್ಮ ಪ್ರೆಷರನ್ನು ಕಡಿಮೆ ಮಾಡುತ್ತೆ. ಅಂದರೆ ಸ್ಮೈಲ್ ಮಾಡೋದು ಮರಿಬೇಡಿ, ಸ್ಮೈಲ್ ಮಾಡ್ತಾ ಇರಿ. ನೆಕ್ಸ್ಟ್ ಏನು ಮಾಡಬೇಕು? ಹೌದು, ಸಾವಿರಾರು ಯೋಚನೆಗಳ ನಡುವೆ ನಾವು ಏಕಾಗ್ರತೆ ಸಾಧಿಸೋದನ್ನು, ಮೈಂಡ್ಗೆ ಸ್ವಲ್ಪ ಬಿಡುವು ಕೊಡೋದನ್ನೇ ಮರೆತುಬಿಟ್ಟಿದ್ದೀವಿ. ಸುಮ್ಮನೆ ಯೋಚನೆ ಮಾಡ್ತಾನೇ ಇರ್ತೀವಿ. ಅದಕ್ಕೆ ಮೈಂಡ್ಗೆ ಫ್ರೀ ಅನ್ನೋದೇ ಇರೋದಿಲ್ಲ. ಸೊ ನಾವೇನು ಮಾಡಬೇಕು? ನೆಗೆಟಿವ್ ಯೋಜನೆಗಳ ಒಂದು ನೆಗೆಟಿವ್ ಥಿಂಕಿಂಗ್ಗಳ ನಡುವೆ ಹೊರಬರಬೇಕು ಅಂತಂದರೆ ಪ್ರತಿದಿನ ಒಂದಷ್ಟು ಹೊತ್ತು ಧ್ಯಾನವನ್ನು ಮಾಡಬೇಕು. ಎಲ್ಲ ಯೋಚನೆಗಳಿಗೆ ಪೂರ್ಣ ವಿರಾಮ ಹಾಕಿ ಸುಮ್ಮನೆ ಕೂರಬೇಕು. ನಿಮ್ಮ ತಲೆಯಲ್ಲಿ ಯೋಚನೆಗಳು ಬರ್ತಾ ಇರಲಿ, ಆದರೂ ಕೂಡ ನೀವು ಒಂದು 5 ನಿಮಿಷ 10 ನಿಮಿಷನಾದರೂ ನೀವು ಧ್ಯಾನವನ್ನು ಮಾಡಬೇಕು. ಪ್ರತಿದಿನ ಇದನ್ನು ನೀವು ರೂಢಿಸ್ಕೊಂಡ್ರೆ ಖಂಡಿತ ನೀವು ಯಶಸ್ಸನ್ನು ಹೊಂದುತ್ತೀರ. ಉಸಿರಿನ ಮೇಲೆ ನಿಮ್ಮ ಒಂದು ಬ್ರೀತ್ ಇದೆಯಲ್ಲ, ಆ ಒಂದು ಉಸಿರಿನ ಮೇಲೆ ನೀವು ನಿಮ್ಮ ಗಮನವನ್ನು ಕೊಡ್ತಾ ಹೋದರೆ ಸಾಕು, ನಿಮ್ಮ ಮೈಂಡ್ ಎಷ್ಟೋ ರಿಲ್ಯಾಕ್ಸ್ ಆಗುತ್ತೆ. ಮತ್ತು ಮೊದಲೇ ನೆಗೆಟಿವ್ ಯೋಚನೆಗಳು ಜಾಸ್ತಿ. ನಿಮ್ಮ ಸಂಘದಲ್ಲಿರುವವರೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ, ನೆಗೆಟಿವ್ ಕಮೆಂಟ್ ಮಾಡ್ತಾರೆ. ನಿಮ್ಮ ಯೋಚನೆಗಳು ಸರಿ ಎನ್ನುವಂಥ ಮಾತನಾಡ್ತಾ ಇದ್ದರೆ ಅವರೂ ಖಂಡಿತ ನಿಮ್ಮ ಒಳಿತನ್ನು ಬಯಸೋದಿಲ್ಲ. ನೀವು ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಇದ್ದೀರಾ, ಆದರೂ ಅವರು ಒಳ್ಳೆಯದನ್ನು ಹೇಳಲ್ಲ, ಅದರಲ್ಲೂ ಕೂಡ ನಿಮ್ಮ ನೆಗೆಟಿವನ್ನು ಎತ್ತಿ ತೋರಿಸ್ತಾರೆ. ಸೊ ಇಂಥವರನ್ನು ನೀವು ಜೊತೆಯಲ್ಲಿರಬಾರ್ದು. ಬದಲಿಗೆ ಸದಾ ಪಾಸಿಟಿವ್ ಆಗಿ ಮಾತಾಡೋವಂಥವ್ರನ್ನ ನೀವು ಸ್ನೇಹವನ್ನು ಮಾಡಬೇಕು. ನಿಮ್ಮ ಒಳ್ಳೆಯದನ್ನು ಮಾತ್ರ ಎತ್ತಿ ಹಿಡಿಯುವಂಥವ್ರು, ಅಂಥವರ ಸ್ನೇಹವನ್ನು ನೀವು ಜಾಸ್ತಿ ಮಾಡಬೇಕು. ಒಳ್ಳೊಳ್ಳೆ ವ್ಯಕ್ತಿಗಳ ಜೊತೆ ನೀವು ಫ್ರೆಂಡ್ಶಿಪ್ಪನ್ನು ಬೆಳೆಸ್ಕೋಬೇಕು. ನಿಮ್ಮನ್ನು ಎಲ್ಲದಕ್ಕೂ ಪ್ರೇರೇಪಣೆ ಮಾಡ್ತಕ್ಕಂಥವ್ರ ಜೊತೆ ನೀವು ಇರಬೇಕು. ಆಗ ನಿಮಗೆ ಸರಿಯಾದ ಯೋಚನೆಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು, ನಿಮಗೆ ನೆಗೆಟಿವ್ ಥಿಂಕಿಂಗ್ ಬಂದಾಗಲೆಲ್ಲ ನೀವು ಅದಕ್ಕೆ ವಿರುದ್ಧವಾಗಿ ನೀವು ಯೋಚನೆ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈ ಸರಿ ನನ್ನ ಸಂಬಳ ಹೆಚ್ಚಾಗಿಲ್ಲ, ಬಹುಶಃ ನನ್ನ ಒಂದು ಹಣೆಬರನೇ ಸರಿ ಇಲ್ಲ ಅನ್ಕೋಬಾರ್ದು. ಈ ಬಾರಿ ಸಂಬಳ ಹೆಚ್ಚಾಗಿಲ್ಲ ನಿಜ, ಆದರೆ ಹಾಗಂತ ಅದಕ್ಕಾಗಿ ನಾನು ಕೊರಗ್ತಾ ಕೂರಬಾರ್ದು. ಚೆನ್ನಾಗಿ ಕೆಲಸ ಮಾಡಿ ನಾನು ಇನ್ನೂ ಹೆಚ್ಚು ತೋರಿಸ್ಬೇಕು, ಹೆಚ್ಚು ಸಂಬಳವನ್ನು ಪಡಿಬೇಕು. ಹೀಗೆ ನಿಮಗೆ ನೀವೇ ಸವಾಲು ಹಾಕೋಬೇಕು. ಬದುಕಿನ ಚಕ್ರ ತಿರುಗ್ತಾನೇ ಇರುತ್ತೆ. ಒಳ್ಳೆಯ ಕಾಲ ಅನ್ನೋದು ನಿಮಗೆ ಬಂದೇ ಬರುತ್ತೆ.
ನಂಬಿಕೆ ಅನ್ನೋದು ಬಿಡಬಾರ್ದು. ನೆಕ್ಸ್ಟು ಯಾವಾಗಲೂ ನಿಮ್ಮ ಬದುಕಿನಲ್ಲಿ ಆಗೋದಕ್ಕೆಲ್ಲ ನೀವೇ ಜವಾಬ್ದಾರರಾಗ್ತೀರಿ. ಅದನ್ನು ಒಪ್ಕೊಂಡು ಹೇಗೆ ಬೇಕೋ ಹಾಗೆ ಬದಲಿಸ್ಕೊಳ್ಳಿ. ಅದು ಬಿಟ್ಟು ಹಣೆ ಬರಹ, ದುರಾದೃಷ್ಟ, ನನಗೆ ಹೀಗಾಗುತ್ತೆ ಇದನ್ನೆಲ್ಲ ಬಿಟ್ಬಿಟ್ಟು ಬಂದದ್ದನ್ನು ಸ್ವೀಕರಿಸಿ ಪಾಸಿಟಿವ್ ಥಿಂಕಿಂಗ್ನಲ್ಲೇ ಹೋಗಿ. ಬದುಕು ಮತ್ತಷ್ಟು ನಿಮಗೆ ಹಸನಾಗಿ ಇರುತ್ತೆ. ನಿಮ್ಮ ಮನೆಯ ಗೋಡೆಗಳು, ಫ್ರಿಡ್ಜು, ಕಂಪ್ಯೂಟರ್ ಸ್ಕ್ರೀನು, ಮೊಬೈಲ್ ವಾಲ್ಪೇಪರ್ ಹೀಗೆ ಎಲ್ಲ ಕಡೆ ಪಾಸಿಟಿವ್ ಕೋಟ್ಗಳಿಂದ ತುಂಬ್ಕೋಬೇಕು. ನೆಗೆಟಿವ್ ಅನ್ನೋದು ನಿಮಗೆ ಎಲ್ಲೂ ಕಣ್ಣಿಗೆ ಕೂಡ ಕಾಣಿಸ್ಬಾರ್ದು. ಇದು ನಿಮಗೆ ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ತುಂಬಾ ಹೆಚ್ಚು ಕೆಲಸ ಮಾಡುತ್ತೆ. ಹೀಗೆ ನೀವು ಈ ಒಂದು ಚಿಕ್ಕ ಚಿಕ್ಕ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡ್ತಾ ಹೋದರೆ ಸಾಕು, ನಿಮಗೆ ನೆಗೆಟಿವ್ ಯೋಚನೆಗಳನ್ನೋದು ಬರೋದೇ ಇಲ್ಲ. ಆಗ 100% ನೀವು ನಿಮ್ಮ ಗುರಿಯನ್ನು ತಲುಪ್ತೀರಾ, ಜೀವನದಲ್ಲಿ ಯಶಸ್ಸನ್ನು ಸಾಧಿಸ್ತೀರಾ. ನೋಡಿದ್ರಲ್ಲ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.